ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬಹಳಷ್ಟು ವಿಡಿಯೋಗಳನ್ನು ಮಾಡ್ತಾ ಇದ್ದೆ. ಇವಾಗ ಹೊಸದಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ನಾನು ನಿಮಗೆ ಮತ್ತೊಮ್ಮೆ ಎಲ್ಲ ರೀತಿಯಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಬೇರೆ ಬೇರೆ ವಿಷಯಗಳನ್ನು, ಸಂವಿಧಾನ ಆಗಿರ್ಬೋದು, ವಿಜ್ಞಾನ, ಭೂಗೋಳಶಾಸ್ತ್ರ, ಸಾಮಾನ್ಯ ಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಈ ರೀತಿಯಾಗಿ ಬೇರೆ ಬೇರೆ ವಿಷಯಗಳನ್ನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಇವಾಗ ಸ್ಟಾರ್ಟಿಂಗ್ನಲ್ಲಿ ನಾನು ಒಂದೊಂದೇ ಚಾಪ್ಟರ್ಗಳನ್ನು ಮುಗಿಸ್ತಾ ಆ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ MCQಗಳನ್ನು ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ಮಾಡಿಕೊಡ್ತೀನಿ. ಓಕೆ, ಇವಾಗ ಫಸ್ಟ್ ಕ್ಲಾಸ್ ಇದೆ, ನೋಡೋಣ, ಸ್ಟಾರ್ಟ್ ಮಾಡೋಣ. ಆಮೇಲೆ ನಾನು NCERT 6th ಸ್ಟ್ಯಾಂಡರ್ಡ್ನಿಂದ 12th ಸ್ಟ್ಯಾಂಡರ್ಡ್ವರೆಗೆ ಎಷ್ಟೆಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆಲ್ಲ ಒಂದೊಂದು ಚಾಪ್ಟರ್ನಲ್ಲಿ ಅದನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಓಕೆ, ಹಾಗಾದರೆ ಇವತ್ತಿನಿಂದ ಹೊಸ ಕ್ಲಾಸನ್ನು ನಮ್ಮ ಬೋರ್ಡ್ ಮೇಲೆ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಭಾರತದ ಸಂವಿಧಾನ. ಈಗ PC ಎಕ್ಸಾಮಿಂದ ಹಿಡ್ಕೊಂಡು ನಮ್ಮ DC ಎಕ್ಸಾಮ್ವರೆಗೆ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ 5ರಿಂದ 20ರವರೆಗಿನ ಪ್ರಶ್ನೆಗಳು ಬರುವಂತಹ ಎಲ್ಲ ಸಾಧ್ಯತೆಗಳು ಇರೋದು ನಿಮಗೆ ಗೊತ್ತೇ ಇದೆ. ಇದಷ್ಟೇ ಅಲ್ಲ, ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಅವಲೋಕನ ಮಾಡಿದಾಗ ಈ ಟಾಪಿಕ್ನಿಂದ ಪಕ್ಕಾ ಪ್ರಶ್ನೆ ಬಂದೇ ಬರುತ್ತೆ, ಅಂದರೆ ಈ ಒಂದು ಸಬ್ಜೆಕ್ಟ್ನಿಂದ. ಆ ಒಂದು ದೃಷ್ಟಿಯಿಂದ ನಾನು ಡೀಟೇಲ್ ಆಗಿ ನಮ್ಮ ಭಾರತದ ಸಂವಿಧಾನವನ್ನು ಲಕ್ಷ್ಮೀಕಾಂತ್ ಪೊಲಿಟಿ ಅವರ ಪುಸ್ತಕವನ್ನು ಬೇಸ್ ಮಾಡಿಕೊಂಡು, ಇದಷ್ಟೇ ಅಲ್ಲ ಬೇರೆ ಬೇರೆ ಇಂಪಾರ್ಟೆಂಟ್ ಆದಂತಹ ವಿಷಯಗಳನ್ನು ಆ್ಯಡ್ ಮಾಡ್ತಾ ಪ್ರಚಲಿತವಾಗಿ ಈ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಬರುವಂತಹ ವಿಷಯಗಳನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಕ್ಲಾಸಸ್ಗಳನ್ನು ಮಾಡ್ತಾ ಹೋಗ್ತೀನಿ. ಇನ್ನೊಂದು, ದಯವಿಟ್ಟು ಕ್ಲಾಸ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗಾದರೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನಿಂದ. ಇವತ್ತಿನ ಭಾಗದಲ್ಲಿ ನಾನು ಭಾರತದ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯನ್ನು ಹೇಳ್ತಾ ಇದ್ದೀವಿ. ಅಂದರೆ ನಮ್ಮದೇ ಆದಂತಹ ಸಂವಿಧಾನವನ್ನು ಪಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ನಡೆದುಕೊಂಡಂತಹ ಜರ್ನಿಯನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ಓಕೆನಾ? ಓಕೆ, ಇಲ್ಲಿ ನಾವು ನೋಡ್ಬೋದು ಐತಿಹಾಸಿಕ ಹಿನ್ನೆಲೆ ಅಥವಾ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್. ಎಲ್ಲಿಂದ ನಾವು ಕನ್ಸಿಡರ್ ಮಾಡ್ತೀವಿ ಅಂದರೆ ಈ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು 1600ರಿಂದ, ಅಂದರೆ ಕ್ರಿಸ್ತಶಕ 1600ರಲ್ಲಿ ಯಾವ ಒಂದು ಕಂಪನಿ ಬರುತ್ತೆ ವ್ಯಾಪಾರಕ್ಕೋಸ್ಕರ? ಈಸ್ಟ್ ಇಂಡಿಯಾ ಕಂಪನಿ, ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರಕ್ಕೆ ಬರುತ್ತೆ. ಅದಾದ ನಂತರ 1ನೆಯ ರಾಣಿ ಎಲಿಜಬೆತ್ನ ಚಾರ್ಟರ್ ಮೂಲಕ ಭಾರತದಲ್ಲಿ ವ್ಯಾಪಾರ ಮಾಡಲು ಅವರು ವ್ಯಾಪಕವಾದಂಥ ಹಕ್ಕುಗಳನ್ನು ಪಡ್ಕೋತಾ ಹೋಗ್ತಾರೆ. ಮುಂದೆ ಕಂಪನಿಯು ಇಲ್ಲಿಯವರೆಗೆ ವ್ಯಾಪಾರಕ್ಕೆ ಮಾತ್ರ ಸೀಮಿತವಾಗಿತ್ತು. ಓಕೆ, ಅದು ಬಂದ ನಂತರ ವ್ಯಾಪಾರಕ್ಕೆ ಮಾತ್ರ ಸೀಮಿತ ಆಗಿತ್ತು. ಆದರೆ 1765ರಲ್ಲಿ ಬಂಗಾಳ, ಬಿಹಾರ ಮತ್ತು ಒರಿಸ್ಸಾದ ದಿವಾನಿ ಹಕ್ಕುಗಳನ್ನು ಪಡೆದುಕೊಂಡಿತು. ಯಾವಾಗ ಪಡೆದುಕೊಂಡಿತ್ತು ಅಂದರೆ ಈ ಒಂದು ಇದನ್ನು ನೋಡ್ಬೋದು. ಈ ಒಂದು ಇಯರ್ನಲ್ಲಿ ಏನಾಯಿತು ಅಂತ ಸ್ವಲ್ಪ ಯೋಚನೆ ಮಾಡಿ, ಮುಂದೆ ನಾನು ಹೇಳ್ತಾ ಹೋಗ್ತೀನಿ. 1765ನಿಂದ ಈ ಈಸ್ಟ್ ಇಂಡಿಯಾ ಕಂಪನಿ ಇದೆಯಲ್ಲ, ಪ್ರಮುಖವಾಗಿ 3 ಪ್ರಾಂತ್ಯಗಳ ದಿವಾನಿ ಹಕ್ಕನ್ನು ಪಡೆದುಕೊಂಡಿತ್ತು. ಇದರ ಅಡಿಯಲ್ಲಿ ಭಾರತದಲ್ಲಿ ಅದರ ಪ್ರಾದೇಶಿಕ ಶಕ್ತಿಯಾಗುವ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಯವರೆಗೆ ಕೇವಲ ವ್ಯಾಪಾರಕ್ಕೆಂದು ಸೀಮಿತವಾಗಿದ್ದ ಈಸ್ಟ್ ಇಂಡಿಯಾ ಕಂಪನಿ ಇಲ್ಲಿಂದ 3 ಪ್ರಾಂತ್ಯಗಳ ದಿವಾನಿ ಹಕ್ಕನ್ನು ಪಡೆದುಕೊಳ್ಳುತ್ತೆ. ಯಾವಾಗಿನಿಂದ? 1765ನಿಂದ. ಇಲ್ಲಿ ನೀವು ನೋಡ್ಬೋದು, ಇದು ದಿವಾನಿ ಹಕ್ಕನ್ನು ಪಡೆದುಕೊಂಡಂತಹ ಒಂದು ಚಿತ್ರ. ನಾವಿಲ್ಲಿ ನೋಡೋಣ, ಯಾವ ಒಂದು ದೊರೆಯಿಂದ ಈಸ್ಟ್ ಇಂಡಿಯಾ ಕಂಪನಿ ದಿವಾನಿ ಹಕ್ಕನ್ನು ಪಡೆದುಕೊಳ್ಳುತ್ತೆ, ಯಾಕೆ ಪಡೆದುಕೊಳ್ಳುತ್ತೆ, ಅದರ ಹಿನ್ನೆಲೆ ಏನು ಅಂತ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಓಕೆ, ಫಸ್ಟಿಗೆ ದಿವಾನಿ ಹಕ್ಕು ಅಂದರೆ ಏನು? ಕೇವಲ ದಿವಾನಿ ಹಕ್ಕು ಅಂತ ಹೇಳಿಬಿಟ್ರೆ ನಡೆಯಲ್ಲ. ದಿವಾನಿ ಹಕ್ಕು ಅಂದರೆ ಏನು ಅಂತ ಕೂಡ ಅರ್ಥ ಆಗಬೇಕಲ್ಲ. ದಿವಾನಿ ಹಕ್ಕು ಅಂದರೆ ಕಂದಾಯ ಮತ್ತು ನಾಗರಿಕ ನ್ಯಾಯ ಹಕ್ಕುಗಳನ್ನು ಒಳಗೊಂಡಿರುತ್ತೆ. ಹಾಗಾದರೆ ಈ ದಿವಾನಿ ಹಕ್ಕು ಅನ್ನುವಂತಹ ಕಾನ್ಸೆಪ್ಟ್ ಪ್ರಮುಖವಾಗಿ ಯಾವ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿತು ಅನ್ನೋದನ್ನು ನೋಡೋಣ. ದಿವಾನಿ ಎಂದರೆ ಮೊಘಲ್ ಸಾಮ್ರಾಜ್ಯದ ಆದಾಯ ಆಡಳಿತ. ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಅದು ತೆರಿಗೆ ಸಂಗ್ರಹ ಇಲಾಖೆಯಾಗಿತ್ತು. ಅಂದರೆ ಆ ಟೈಮಲ್ಲಿ ಬೇರೆ ಬೇರೆ ಒಂದು ಆಡಳಿತದಲ್ಲಿ ತೆರಿಗೆಯನ್ನು ಕಲೆಕ್ಟ್ ಮಾಡಲಿಕ್ಕೋಸ್ಕರ ಇಲಾಖೆಗಳು ಇರ್ತಾ ಇತ್ತು. ಮೊಘಲ್ ಸಾಮ್ರಾಜ್ಯದಲ್ಲಿ ತೆರಿಗೆಯನ್ನು ಸಂಗ್ರಹ ಮಾಡುವಂತಹ ಇಲಾಖೆಯನ್ನು, ಆ ಒಂದು ಹಕ್ಕನ್ನು ನಾವೇನಂತ ಕರಿತಾ ಇದ್ವಿ? ದಿವಾನಿ ಹಕ್ಕು ಅಂತ ಕರಿತಾ ಇದ್ವಿ. ಓಕೆ, ಬಕ್ಸಾರ್ ಕದನದಲ್ಲಿ ಮೊಘಲ್ ಬಂಗಾಳ ಮತ್ತು ಅವಧ್ನ ಸೋಲಿನ ನಂತರ ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದಲ್ಲಿ ದಿವಾನಿ ಹಕ್ಕುಗಳನ್ನು ಪಡೆದುಕೊಳ್ಳುತ್ತೆ. 1765 ಏನಾಯಿತು ಅಂತ ನಿಮಗೆ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ನಲ್ಲ. 1764ನಲ್ಲಿ ಈ ಒಂದು ಬಕ್ಸಾರ್ ಕದನ ಸ್ಟಾರ್ಟ್ ಆಗುತ್ತೆ.
ಸೊ ಈ ಒಂದು ಯುದ್ಧವನ್ನು ನಿಲ್ಲಿಸ್ಲಿಕ್ಕೋಸ್ಕರ ಒಂದು ಒಪ್ಪಂದ ಆಗತ್ತೆ. ಸೊ ಆ ಒಪ್ಪಂದದ ನಂತರ ಈಸ್ಟ್ ಇಂಡಿಯಾ ಕಂಪನಿ ಪ್ರಮುಖವಾಗಿ ಈ ಪ್ರಾಂತ್ಯಗಳ ದಿವಾನಿ ಹಕ್ಕನ್ನು ಪಡೆದುಕೊಳ್ಳುತ್ತೆ. ಸೊ ಅಂದರೆ ಬಂಗಾಳ ಪ್ರಾಂತ್ಯದಲ್ಲಿ ತೆರಿಗೆ ಸಂಗ್ರಹಿಸುವ ಹಕ್ಕನ್ನು ಅದು ಪಡೆದುಕೊಳ್ಳುತ್ತೆ. ಸೊ ಯಾರು ನೀಡಿದ್ರು ಅಂತ ಹೇಳಬೇಕಂದ್ರೆ ಮೊಘಲ್ ಚಕ್ರವರ್ತಿ ಎರಡನೆಯ ಆಲಂ ಶಾ ಇಲ್ಲಿ ನೀವು ನೋಡ್ಕೋಬಹುದು ದಿವಾನಿ ರೈಟ್ಸನ್ನು ಕೊಡ್ತಾ ಇರೋದು. ಸೊ ಯಾವ ಒಂದು ಒಪ್ಪಂದ ಆಗುತ್ತೆ ಅಂದರೆ ಅಲಹಾಬಾದ್ ಒಪ್ಪಂದದ ಅಡಿಯಲ್ಲಿ ಬ್ರಿಟಿಷರಿಗೆ ದಿವಾನಿ ಹಕ್ಕನ್ನು ಯಾರು ಮೊಘಲ್ ಚಕ್ರವರ್ತಿ ಎರಡನೆಯ ಶಾ ಆಲಂ 1765ರಲ್ಲಿ ನೀಡ್ತಾರೆ. ಸೊ 1765ರಲ್ಲಿ ದಿವಾನಿ ಹಕ್ಕುಗಳನ್ನು ಪಡೆದುಕೊಂಡಾಗಿನಿಂದ ಆದಾಯ ಸಂಗ್ರಹಣೆಯನ್ನು ಗರಿಷ್ಠಗೊಳಿಸುವುದು ಕಂಪನಿಯ ಪ್ರಾಥಮಿಕ ಉದ್ದೇಶ ಆಗಿತ್ತು. ಸೊ ನೋಡಿ, ನಾವೇ ಆಗಲಿ ಯಾರೇ ಆಗಲಿ ಒಂದು ವ್ಯಾಪಾರ ಮಾಡ್ತಾ ಇದ್ದೀವಿ ಅಂದರೆ ಮತ್ತೆ ಹೆಚ್ಚು ಹೆಚ್ಚು ಆದಾಯವನ್ನು ತರಬೇಕು ಅಂತಲೇ ಯೋಚನೆ ಮಾಡ್ತೀವಿ. ಅದರಲ್ಲಿಯೂ ಕೂಡ ಬ್ರಿಟಿಷರು ಅಂದರೆ ಅವ್ರು ಸುಮ್ಮನೆ ಇರ್ತಾರಾ? ಸೊ ಅವರು ಕೂಡ ತಮ್ಮ ಒಂದು ಆದಾಯವನ್ನು ಜಾಸ್ತಿ ಮಾಡಬೇಕು ಈ ಒಂದು ಹಕ್ಕನ್ನು ಬಳಸ್ಕೊಂಡು ಅಂತ ಅವರ ಒಂದು ಪ್ರಾಥಮಿಕ ಉದ್ದೇಶವನ್ನಾಗಿ ತೆರಿಗೆ ಸಂಗ್ರಹವನ್ನು ಇಟ್ಕೋತಾರೆ. ಸೊ ಆದ್ದರಿಂದ ಬ್ರಿಟಿಷ್ ಸರ್ಕಾರವು ಕೃಷಿಯ ಮೇಲೆ ಭಾರಿ ತೆರಿಗೆಗಳನ್ನು ವಿಧಿಸುತ್ತೆ. ಸೊ ಹಳೆ ಕಾಲದಲ್ಲಿ ಕೃಷಿ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ಉದ್ಯೋಗದ ಮೂಲ ಆಗಿತ್ತು. ಸೊ ಕೃಷಿಯಿಂದ ಬಹಳಷ್ಟು ಆದಾಯ ಬರುತ್ತೆ ಅಂತ ಗೊತ್ತಿರೋದ್ರಿಂದ ಫಸ್ಟ್ ಅವರು ಮಾಡಿದಂತಹ ಒಂದು ಕಾರ್ಯ ದಿವಾನಿ ಹಕ್ಕನ್ನು ಪಡೆದುಕೊಂಡ ನಂತರ ತೆರಿಗೆಗಳನ್ನು, ಅದರಲ್ಲಿಯೂ ಕೂಡ ಕೃಷಿಯ ಮೇಲೆ ತೆರಿಗೆಗಳನ್ನು ಹೇರಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ 16ನೇ ಮೊಘಲ್ ಚಕ್ರವರ್ತಿ ಎರಡನೆಯ ಶಾ ಆಲಂ 1765 ಆಗಸ್ಟ್ 12ರಂದು ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳ, ಬಿಹಾರ ಮತ್ತು ಒರಿಸ್ಸಾದ ದಿವಾನಿ ಹಕ್ಕನ್ನು ನೀಡ್ತಾರೆ. ಹೌದಾ? ಹಾಗಾದರೆ ಈ ಬಕ್ಸಾರ್ ಕದನ ಅಂದರೆ ಏನು? ಈ ಕದನ ಆಯಿತು, ಅದನ್ನು ಶಾರ್ಟ್ ಆಗಿ ಯಾರ ನಡುವೆ ನಡೆಯಿತು, ಇದರ ಪರಿಣಾಮ ಏನಾಯಿತು ಅಂತ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಯಾಕಂದರೆ ಹಿಸ್ಟ್ರಿ ಕ್ಲಾಸನ್ನು ಹೇಳುವಾಗ ಇದನ್ನು ಡೀಟೇಲ್ ಆಗಿ ಹೇಳ್ತೀನಿ. ಇವಾಗ ನಮ್ಮ ಸಂವಿಧಾನದ ಹೇಳ್ತಾ ಇದ್ದೀನಲ್ಲ, ಅದಕ್ಕೆ ಸ್ವಲ್ಪ ಅದನ್ನು ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಓಕೆ. ಸೊ ಬಕ್ಸಾರ್ ಕದನ, ಇದರಲ್ಲಿ ಹೆಕ್ಟರ್ ಮನ್ರೋ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾರೆ. ಸೊ ಅಕ್ಟೋಬರ್ 22, 1764ರಂದು ಬಕ್ಸಾರ್ ಕದನವು ಇಂದು ತಿಳಿದಿರುವಂತೆ ಬಿಹಾರದ ಬಕ್ಸಾರ್ನಲ್ಲಿ ನಡೆಯಿತು. ಸೊ ಇಲ್ಲಿ ನಮ್ಮ ಈ ಒಂದು ಬಿಹಾರ ಬರುತ್ತೆ. ಸೊ ಬಿಹಾರದ ಈ ಒಂದು ಪ್ರಾಂತ್ಯದಲ್ಲಿ ನಾವು ಬಕ್ಸಾರನ್ನು ನೋಡ್ಬೋದು. ಸೊ ಬಕ್ಸಾರ್ನಲ್ಲಿ ಪ್ರಮುಖವಾಗಿ ಅಕ್ಟೋಬರ್ 22, 1764ರಂದು ಈ ಒಂದು ಯುದ್ಧ ನಡೆಯುತ್ತೆ. ಸೊ ಬಂಗಾಳದ ನವಾಬ ಮೀರ್ ಕಾಸಿಂ, ಅವಧ್ನ ನವಾಬ ಶುಜಾಉದ್ದೌಲ್ ಮತ್ತು ಮೊಘಲ್ ಚಕ್ರವರ್ತಿ ಎರಡನೆಯ ಶಾ ಆಲಂ ಸಂಯೋಜಿತ ಸೈನ್ಯಗಳು. ಸೊ ಈ ಮೂರು ಜನರದು ಒಂದು ಗುಂಪು. ಯಾರ್ಯಾರ್ದು? ಬಂಗಾಳದ ನವಾಬ ಮೀರ್ ಖಾಸಿಂ, ಅವಧ್ನ ನವಾಬ ಶುಜಾಉದ್ದೌಲ್ ಮತ್ತು ಮೊಘಲ್ ಚಕ್ರವರ್ತಿ ಎರಡನೆಯ ಶಾ ಆಲಂ ಒಂದು ಗ್ರೂಪ್ನಲ್ಲಿ ಇದ್ದರೆ, ಸೊ ಯಾರ ವಿರುದ್ಧ ಒಂದು ಬಕ್ಸಾರ್ ಯುದ್ಧವನ್ನು ನಡೆಸಲಾಗುತ್ತೆ ಅಂದರೆ ಈ ಒಂದು ಸಂಯೋಜಿತ ಸೈನ್ಯ ಈಸ್ಟ್ ಇಂಡಿಯಾ ಕಂಪನಿಯೊಂದಿಗೆ ಈ ಒಂದು ಕದನವನ್ನು ಮಾಡುತ್ತೆ. ಸೊ ಸಂಘರ್ಷವನ್ನು, ಈ ಒಂದು ಕದನವನ್ನು ನಿಲ್ಲಿಸಲಿಕ್ಕೋಸ್ಕರ ಒಂದು ಒಪ್ಪಂದಕ್ಕೆ ಬರಲಾಗತ್ತೆ. ಆ ಒಂದು ಒಪ್ಪಂದನೇ ಅಲಹಾಬಾದ್ ಒಪ್ಪಂದ. ಅದು ಆಗುತ್ತೆ 1765ನಲ್ಲಿ. ಸೊ ಒಂದೊಂದು ಸಲ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ, ಅಲಹಾಬಾದ್ ಒಪ್ಪಂದ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಥವಾ ಯಾವ ಯುದ್ಧಕ್ಕೆ ಸಂಬಂಧಪಟ್ಟಿದೆ, ಅಥವಾ ಈ ಒಂದು ಒಪ್ಪಂದ ಯಾರ ನಡುವೆ ನಡೆಯಿತು ಅಂತ ಕೂಡ ಕೇಳ್ಬೋದು. ಸೊ ಇಲ್ಲಿ ನೋಡ್ಬೋದು, ಮೊಘಲ್ ಚಕ್ರವರ್ತಿ ಎರಡನೆಯ ಶಾ ಆಲಂ, ಆಮೇಲೆ ಮೀರ್ ಜಾಫರ್ ಮತ್ತು ಮೀರ್ ಕಾಸಿಂ ಅವರ ಚಿತ್ರಗಳನ್ನು ಸುಮ್ಮನೆ ನಿಮ್ಮ ರೆಫರೆನ್ಸ್ಗೋಸ್ಕರ ಕೊಟ್ಟಿರೋದು. ಓಕೆ. ಸೊ ಈಗ ನೆಕ್ಸ್ಟ್ ನೋಡೋಣ. ಈಗ ಬಕ್ಸಾರ್ ಕದನ, ಈಗಾಗಲೇ ನಾನು ಹೇಳಿರುವ ಹಾಗೆ ಶಾ ಆಲಂ ಕುರಿತಾಗಿ ಹೇಳಬೇಕಂದ್ರೆ ಅವರು ಯಾರ ಮಗ ಅಂದರೆ ಅವರು ಮೊಘಲ್ ಚಕ್ರವರ್ತಿ ಆಲಂಗೀರ್ ಅವರ ಎರಡನೆಯ ಆಲಂಗೀರ್ ಅವರ ಮಗ. ಸೊ ಅವರು ಈಗಾಗಲೇ ನಾನು ಹೇಳಿರುವ ಹಾಗೆ 1764ನಲ್ಲಿ ಸಂಯೋಜಿತ ಬಣ ಮತ್ತು ಈಸ್ಟ್ ಇಂಡಿಯಾ ಕಂಪನಿ ನಡುವೆ ಬಕ್ಸಾರ್ ಕದನ ಉಂಟಾಗತ್ತೆ. ಆ ಒಂದು ಕದನವನ್ನು ನಿಲ್ಲಿಸಲಿಕ್ಕೋಸ್ಕರ ಒಂದು ಒಪ್ಪಂದವನ್ನು ಮಾಡಲಾಗತ್ತೆ 1765ನಲ್ಲಿ. ಅದು ಅಲಹಾಬಾದ್ ಒಪ್ಪಂದ. ಸೊ ಇಲ್ಲಿ ನೀವು ನೋಡ್ಬೋದು, ಅಲಹಾಬಾದ್ ಒಪ್ಪಂದ ಆಗಿರೋದರ ಒಂದು ರಿಟರ್ನ್ ಕಾಪಿಯನ್ನು ಇಲ್ಲಿ ಕೊಡಲಾಗಿದೆ. 1765ನಲ್ಲಿ ನಡೆದಿರುವಂಥದ್ದು. ಸೊ ಒರಿಜಿನಲ್ ಅಂತ ಹೇಳಲಾಗತ್ತೆ. ಸೊ ಬರವಣಿಗೆ ರೂಪದಲ್ಲಿ ಅಲಹಾಬಾದ್ ಒಪ್ಪಂದವನ್ನು ಮಾಡಿಕೊಂಡಿರೋದು. ಸೊ ಪ್ರಮುಖವಾಗಿ ಈ ಒಂದು ಒಪ್ಪಂದದ ನಂತರ ಬಂಗಾಳ, ಬಿಹಾರ ಮತ್ತು ಒರಿಸ್ಸಾದ ದಿವಾನಿ ಹಕ್ಕನ್ನು ಈಸ್ಟ್ ಇಂಡಿಯಾ ಕಂಪನಿ ಪಡೆದುಕೊಳ್ಳುತ್ತೆ. ಓಕೆ, ಸಂಕ್ಷಿಪ್ತವಾಗಿ ಹೇಳಿದ್ದೀನಿ, ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದಾದ ನಂತರ ಬಕ್ಸಾರ್ ಕದನ ಆಯಿತು. ಇನ್ನೊಂದು ಪ್ರಮುಖವಾದ ಯುದ್ಧ ಯಾವುದು? ನಮ್ಮ 1858ರ ಸಿಪಾಯಿ ದಂಗೆಗಳು.
ಸೊ ಸಿಪಾಯಿ ದಂಗೆಯ ಪರಿಣಾಮ ಅದಾದ ನಂತರ, ಸಿಪಾಯಿ ದಂಗೆ ಸ್ಟಾರ್ಟ್ ಆದ ನಂತರ ಅದರ ಪರಿಣಾಮವಾಗಿ ಬ್ರಿಟಿಷ್ ಕ್ರೌನ್ ಸ್ಪಷ್ಟವಾಗಿ ಭಾರತವನ್ನು ಆಳುವಂತಹ ಜವಾಬ್ದಾರಿಯನ್ನು ವಹಿಸ್ಕೊಳ್ಳುತ್ತೆ. ಅಲ್ಲಿಂದ ಅದು ಎಲ್ಲಿವರೆಗೆ ಕೊನೆಗೊಳ್ಳುತ್ತೆ ಅಂದರೆ ಆಗಸ್ಟ್ 15, 1947 ನಮಗೆ ಸ್ವಾತಂತ್ರ್ಯ ಬರೋವರೆಗೂ ಅದು ಕಂಟಿನ್ಯೂ ಆಗಿ ಇರುತ್ತೆ. ಓಕೆ, ಸೊ ಇದು ಸುಮ್ಮನೆ ನಿಮಗೆ ಒಂದು ಗ್ಲಾನ್ಸ್ ಆಗಿ ತೋರಿಸ್ತಾ ಇದ್ದೀನಿ. ಈಗ ನಮ್ಮ ಒಂದು ಭಾರತದ ಸಂವಿಧಾನದ ವಿಕಾಸವನ್ನು ನೋಡೋಣ. ಸೊ ಪ್ರಮುಖವಾಗಿ ಇಲ್ಲಿ ಬರುವಂತಹ ನಿಯಮಗಳನ್ನು, ಆ್ಯಕ್ಟ್ಗಳನ್ನು ನಾವು 2 ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಒಂದನೇದು ಕಂಪನಿ ನಿಯಮ ಅಥವಾ ಕಂಪನಿ ರೂಲ್. ಇದರಲ್ಲಿ ಬರುವಂತಹ ಪ್ರಮುಖವಾದ ಆ್ಯಕ್ಟ್ ಅಥವಾ ಕಾಯ್ದೆಗಳು ಅಂದರೆ ರೆಗ್ಯುಲೇಟಿಂಗ್ ಕಾಯ್ದೆ 1773, 1781ರ ತಿದ್ದುಪಡಿ ಕಾಯ್ದೆ, ಪಿಟ್ಸ್ ಇಂಡಿಯಾ ಕಾಯ್ದೆ 1784, 1786ರ ತಿದ್ದುಪಡಿ ಕಾಯ್ದೆ, 1793ರ ಚಾರ್ಟರ್ ಕಾಯ್ದೆ, 1813ರ ಚಾರ್ಟರ್ ಕಾಯ್ದೆ, 1833ರ ಚಾರ್ಟರ್ ಕಾಯ್ದೆ, 1853ರ ಚಾರ್ಟರ್ ಕಾಯ್ದೆ. ಇದೆಲ್ಲ ಬರೋದು ಕಂಪನಿ ನಿಯಮದ ಅಡಿಯಲ್ಲಿ ಅಥವಾ ಕಂಪನಿ ರೂಲ್ನ ಅಡಿಯಲ್ಲಿ. ಸೊ ಇನ್ನೊಂದು ಕಡೆ ನಾವು ನೋಡಿದಾಗ ಬ್ರಿಟಿಷ್ ಕಿರೀಟದ ಆಳ್ವಿಕೆ ಅಥವಾ ಬ್ರಿಟಿಷ್ ಕ್ರೌನ್ ರೂಲ್ ಅಂತ ನೋಡ್ತೀವಿ. ಸೊ ಇದರಲ್ಲಿ ಬರುವಂತಹ ಪ್ರಮುಖವಾದ ನಿಯಮ ಅಥವಾ ಕಾಯ್ದೆಗಳು ಅಂದರೆ 1858ರ ಭಾರತ ಸರ್ಕಾರ ಕಾಯ್ದೆ, 1861ರ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್, 1892ರ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್, 1909ರ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್, 1919ರ ಭಾರತ ಸರ್ಕಾರ ಕಾಯ್ದೆ, ಆಮೇಲೆ 1935ರ ಭಾರತ ಸರ್ಕಾರ ಕಾಯ್ದೆ. ಸೊ ಫೈನಲ್ ಆಗಿ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ. ಸೊ ಈ ಒಂದು ಕಾಯ್ದೆಗಳಲ್ಲಿ ನಮ್ಮ ಒಂದು ಪ್ರಿಪ್ರೇಷನ್ನ ದೃಷ್ಟಿಯಿಂದ ಯಾವುದ್ಯಾವುದು ಇಂಪಾರ್ಟೆಂಟ್ ಇದೆ ಮತ್ತು ಅದರಲ್ಲಿ ಬರುವಂತಹ ಕೇವಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಈ ಒಂದು ಅಧ್ಯಾಯ ಮುಗಿದ ನಂತರ ಇದರ ಮೇಲೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ, ಅದು PC ಹಿಡ್ಕೊಂಡು DC ಎಕ್ಸಾಮ್ ಆಗಿರ್ಬೋದು, ಈ ಟಾಪಿಕ್ ಮೇಲೆ ಕೇಳಿರುವಂತಹ ಎಲ್ಲ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡೋಣ. ಅದಾದ ನಂತರ ಮುಂದೆ ಕೇಳಬಹುದಾದಂತಹ ಪ್ರಶ್ನೆಗಳನ್ನು ಕೂಡ ಡಿಸ್ಕಸ್ ಮಾಡೋಣ. ಓಕೆ, ಸೊ ಹಾಗಾದರೆ ಇವಾಗ ನಾವು ಒಂದೊಂದೇ ನಿಯಮಗಳನ್ನು ನೋಡ್ತಾ ಹೋಗೋಣ. ಫಸ್ಟಿಗೆ ಕಂಪನಿ ರೂಲ್ ಅಥವಾ ಕಂಪನಿ ನಿಯಮದ ಅಡಿಯಲ್ಲಿ ಬರುವಂತಹ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ನೋಡೋಣ. ಓಕೆ, ಸೊ ಕಂಪನಿ ರೂಲ್ ಅಥವಾ ಕಂಪನಿ ಕಾಯ್ದೆ ಯಾವಾಗಿನಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ 1773ರಿಂದ 1858ರವರೆಗೆ ಬರುವಂತಹ ಕಾಯ್ದೆಗಳನ್ನು ಯಾವುದರ ಅಡಿಯಲ್ಲಿ ನಾವು ನೋಡ್ತೀವಿ ಅಂದರೆ ಕಂಪನಿ ರೂಲ್ನ ಅಡಿಯಲ್ಲಿ ನೋಡ್ತೀವಿ. ಸೊ ಅದರಲ್ಲಿ ಮೊದಲನೇದು 1773ರ ನಿಯಂತ್ರಣ ಕಾಯ್ದೆ. ಸೊ ಇದನ್ನು ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತ ಹೇಳಲಿಕ್ಕೆ ತುಂಬಾ ಇಂಪಾರ್ಟೆಂಟ್ ಆದಂಥ ಕಾರಣ ಹೇಳ್ಬೋದು. ಯಾಕಂದರೆ ಇದಕ್ಕಿಂತ ಮುಂಚೆ ಬಂದಂತಹ ಕಾಯ್ದೆಗಳು ಆಗಿರ್ಬೋದು, ನಿಯಮಗಳು ಆಗಿರ್ಬೋದು, ಯಾವುದೂ ಕೂಡ ಲಿಖಿತ ರೂಪದಲ್ಲಿ ಇಲ್ಲ. ಸೊ ಇಲ್ಲಿಂದ ಇದೆಲ್ಲ ಈ ಒಂದು ಈಸ್ಟ್ ಇಂಡಿಯಾ ಕಂಪನಿ ಅಥವಾ ಬ್ರಿಟಿಷ್ ಪ್ರಾಧಿಕಾರ ತಮ್ಮ ಎಲ್ಲ ನಿಯಮಗಳನ್ನು ರಿಟನ್ನಲ್ಲಿ ಬರೀಲಿಕ್ಕೆ ಮತ್ತು ಅದನ್ನು ಜಾರಿಗೊಳಿಸಲಿಕ್ಕೆ, ತಮ್ಮ ಪ್ರಭುತ್ವವನ್ನು ಇನ್ನೂ ಸಶಕ್ತಗೊಳಿಸಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಓಕೆ, ಸೊ ಇದು 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತಹ ಒಂದು ಚಿತ್ರ. ಸೊ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಭಾರತದ ಸಂವಿಧಾನಿಕ ಅಭಿವೃದ್ಧಿಯಲ್ಲಿ ಮೊದಲ ಹೆಗ್ಗುರುತಾಗಿದೆ. ಸೊ ಈ ಕಾಯ್ದೆಯ ಮೂಲಕ ಬ್ರಿಟಿಷ್ ಸಂಸತ್ತು ಮೊದಲ ಬಾರಿಗೆ ಭಾರತದ ವ್ಯವಹಾರಗಳಲ್ಲಿ ಹಸ್ತಕ್ಷೇಪವನ್ನು ಮಾಡಿತು. ಸೊ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಸಮಯದಲ್ಲಿ ಇಂಗ್ಲೆಂಡ್ನ ಪ್ರಧಾನಮಂತ್ರಿ ಯಾರಾಗಿದ್ದರು ಅಂದರೆ ಲಾರ್ಡ್ ನಾರ್ತ್. ಒಂದೊಂದು ಸಲ ಕೇಳ್ತಾರೆ, ಯಾಕಂದರೆ ಎಲ್ಲ ಕ್ವಶನ್ಸ್ಗಳು ಬಹಳ ರಿಪೀಟ್ ಆಗಿಬಿಟ್ರೆ ಹೊಸದು ಏನಾದರೂ ಕೇಳಬೇಕು ಅಂತ ಈ ಕಾಯ್ದೆ ಬಂದಂತಹ ಸಮಯದಲ್ಲಿ ಯಾರು ಈ ಒಂದು ಇಂಗ್ಲೆಂಡ್ನ ಪ್ರಧಾನಮಂತ್ರಿ ಆಗಿದ್ದರು ಅಂತ ಕೇಳ್ಬೋದು. ಯಾರು ಅಂದರೆ ಲಾರ್ಡ್ ನಾರ್ತ್. ಓಕೆ, ಸೊ ಇಲ್ಲಿ ಈಗಾಗಲೇ ನಾನು ಹೇಳಿರುವ ಹಾಗೆ ಭಾರತೀಯ ವ್ಯವಹಾರಗಳಲ್ಲಿ ಕೇವಲ ವ್ಯಾಪಾರಕ್ಕಂತ ಬಂದವರು ಆಮೇಲೆ ಯುದ್ಧಗಳನ್ನು ಗೆಲ್ತಾರೆ, ನಂತರ ಭಾರತದ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಪ್ರಥಮ ಕಾಯ್ದೆ ರೆಗ್ಯುಲೇಟಿಂಗ್ ಆ್ಯಕ್ಟ್. ಸೊ ಈ ಕಾಯ್ದೆಗೆ ಕಾರಣವಾದಂಥ ಸಂದರ್ಭಗಳನ್ನು ನಾವು ನೋಡಬೇಕಂದ್ರೆ ಪ್ಲಾಸಿ ಕದನ 1757, ಬಕ್ಸಾರ್ ಕದನ 1764-65. ಸೊ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಪ್ರಾದೇಶಿಕ ಪ್ರಾಬಲ್ಯವನ್ನು ದೃಢವಾಗಿ ಸ್ಥಾಪಿಸಲು ಕಾರಣವಾಯಿತು. ನಿಮಗೆ ಎಲ್ಲರಿಗೂ ಗೊತ್ತಿದೆ, ಈ ಒಂದು ಪ್ಲಾಸಿ ಕದನ ಆಗಿರ್ಬೋದು, ಬಕ್ಸಾರ್ ಕದನ ಆಗಿರ್ಬೋದು, ಅದರಲ್ಲಿ ಭಾರತೀಯ ಒಂದು ರಾಜರುಗಳಾಗಿರ್ಬೋದು ಯಾವ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ಹಾನಿಗೆ ಒಳಪಡಿಸ್ತಾರೆ ತಮ್ಮ ಒಂದು ಸಾಮ್ರಾಜ್ಯವನ್ನಾಗಿರ್ಬೋದು. ಯಾಕಂದರೆ ಈ ಬ್ರಿಟಿಷ್ ಸಾಮ್ರಾಜ್ಯ ಆ ಟೈಮಲ್ಲಿ ಸ್ವಲ್ಪ ಅವ್ರಿಗಿಂತ ಪವರ್ಫುಲ್ಲೇ ಇತ್ತು. ಸೊ ಈ ಕದನದ ನಂತರ ಅದರ ಪರಿಣಾಮವಾಗಿ ಬ್ರಿಟಿಷ್
ಬಹಳ ಜನರನ್ನು ಸೋಲಿಸ್ತಾ ತನ್ನ ಪ್ರಾಬಲ್ಯವನ್ನು ಅದು ಜಾಸ್ತಿ ಮಾಡ್ತಾ ಹೋಗುತ್ತೆ. ಈ ಎರಡು ಪ್ರಮುಖವಾದ ಯುದ್ಧಗಳ ನಂತರ ಏನಾಗುತ್ತೆ, ಸೊ ತಮ್ಮ ಪ್ರಾಂತ್ಯಗಳನ್ನು ಅದೇನು ಮಾಡುತ್ತೆ, ಭಾರತದ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡೋದಲ್ಲದೆ ಭಾರತದ ಪ್ರಾಂತ್ಯಗಳನ್ನು ತಮ್ಮ ಆಳ್ವಿಕೆಯ ಪ್ರಾಂತ್ಯಗಳಾಗಿ ನೋಡ್ತಾ ಹೋಗ್ತಾರೆ. ಹಾಗಾದರೆ ಆ ಟೈಮ್ನಲ್ಲಿ ಪ್ರಮುಖವಾಗಿ ಮಹಾರಾಷ್ಟ್ರ, ಗುಜರಾತ್, ಗೋವಾ, ಕರ್ನಾಟಕ, ತಮಿಳುನಾಡು, ಒರಿಸ್ಸಾ, ಪಶ್ಚಿಮ ಬಂಗಾಳ, ಬಿಹಾರ್, ಉತ್ತರ ಪ್ರದೇಶ ರಾಜ್ಯಗಳು ಸೊ ಅವರ ಆಳ್ವಿಕೆಯ ಭಾಗಗಳಾಗಿ ನಿಧಾನಕ್ಕೆ ಒಳಗೊಳ್ಳುತ್ತೆ. ಸೊ ಇದು ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳನ್ನು ಕ್ರಮಬದ್ಧಗೊಳಿಸುವ, ನಿಯಂತ್ರಿಸುವ ದಿಕ್ಕಿನಲ್ಲಿ ಬ್ರಿಟಿಷ್ ಸರ್ಕಾರ ತೆಗೆದುಕೊಂಡ ಹೆಜ್ಜೆಯಾಗಿದೆ. ಇನ್ನೊಂದು ಏನೇನು ಹೇಳಬೇಕಂದ್ರೆ, ಬ್ರಿಟಿಷರು ಇಲ್ಲಿಂದ ಇದೆಲ್ಲ ಎಲ್ಲ ಒಂದು ಪರ್ಫೆಕ್ಟ್ ಪ್ಲ್ಯಾನಿಂಗ್ ಮಾಡ್ತಾ ಹೋದರು. ಅಂದರೆ ಒಂದು ದೇಶದ ಮೇಲೆ ಕಂಪ್ಲೀಟಾಗಿ ತಮ್ಮ ಒಂದು ಕಂಟ್ರೋಲನ್ನು ತಗೋಬೇಕು ಅಂದರೆ ಪ್ಲ್ಯಾಟಿಂಗ್ ಎಲ್ಲ ಮಾಡೋದ್ರಲ್ಲಿ ಅವರು ಹೇಗೂ ನಿಸ್ಸೀಮರು. ಸೊ ಅವರೇನು ಮಾಡಿದರು, ಈ ಒಂದು ಕದನಗಳ ನಂತರ ಪ್ರಮುಖವಾದಂಥ ಪ್ರಾಂತ್ಯಗಳನ್ನು ತಮ್ಮ ಭಾಗಗಳನ್ನಾಗಿ ಒಳಪಡಿಸಿ ತಮ್ಮ ಆಳ್ವಿಕೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಹಾಗಾದರೆ ಈ 1773ರ ಕಾಯ್ದೆಯ ವೈಶಿಷ್ಟ್ಯಗಳೇನು? ಈ ಕಾಯ್ದೆಗಳನ್ನು ನಾವು ಡೀಟೇಲ್ ಆಗಿ ನೋಡ್ತಾ ಹೋದರೆ ಒಂದೊಂದು ಕಾಯ್ದೆ ಒಂದೊಂದು ಅವರ್ ತೊಗೋಬೋದು, ಆದರೆ ಅಷ್ಟೆಲ್ಲ ಇಂಪಾರ್ಟೆಂಟ್ ನಮಗೆ ಬೇಡ. ಅಂದರೆ ಅಷ್ಟೆಲ್ಲ ಉದ್ದಕ್ಕೆ ಬೇಡ. ನಮಗೆ ಯಾವುದ್ಯಾವುದು ಇಂಪಾರ್ಟೆಂಟ್ ಇದೆಲ್ಲ ಆ ಪಾಯಿಂಟ್ಸ್ಗಳನ್ನು ಮಾತ್ರ ಹೇಳ್ತಾ ಹೋಗ್ತೀನಿ, ಯಾಕಂದರೆ ಎಕ್ಸಾಮ್ ಪರ್ಪಸ್ನಿಂದ ಅದನ್ನೇ ಕೇಳೋದು. ಸೊ ಈ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಬರುವಂತಹ ಪ್ರಮುಖ ಪಾಯಿಂಟ್ಸ್ಗಳನ್ನು ಹೇಳಬೇಕಂದ್ರೆ, ಸೊ ಈ ಕಾಯ್ದೆಯ ಮೂಲಕ ಬಂಗಾಳದ ಗವರ್ನರ್ ಅವರನ್ನು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಹೆಸರಿಸಲಾಗುತ್ತೆ. ಸೊ ಇಲ್ಲಿಯವರೆಗೆ ಇದ್ದಂತಹ ಗವರ್ನರನ್ನು ಬಂಗಾಳದ ಗವರ್ನರ್ ಅಂತ ಹೇಳ್ತಾ ಇದ್ರು. ಈ ಕಾಯ್ದೆಯ ನಂತರ ಆ ಒಂದು ಹುದ್ದೆಯನ್ನು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಚೇಂಜ್ ಮಾಡಲಾಗತ್ತೆ. ಸೊ ಅದೇ ರೀತಿಯಾಗಿ ಈ ಕಾಯ್ದೆಯ ಅನುಗುಣವಾಗಿ ಆಯ್ಕೆಯಾದಂತಹ ಮೊದಲ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಯಾರು ಅಂತ ಹೇಳಬೇಕಂದ್ರೆ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್. ಓಕೆ, ಇದು ಫಸ್ಟ್ ಪಾಯಿಂಟ್. ಎರಡನೇದು, ಲಾರ್ಡ್ ವಾರನ್ ಹೇಸ್ಟಿಂಗ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆದರೆ ಈತನಿಗೆ ಸಹಾಯವನ್ನು ಮಾಡಲಿಕ್ಕೋಸ್ಕರ 4 ಜನರನ್ನು ಒಳಗೊಂಡಂತಹ ಒಂದು ಕಾರ್ಯಕಾರಿ ಮಂಡಳಿ ಅಥವಾ ಕಾರ್ಯಕಾರಿ ಸಮಿತಿಯನ್ನು ರಚನೆ ಮಾಡಲಾಗತ್ತೆ. ಯಾಕಂದರೆ ಎಲ್ಲ ಕಾರ್ಯಗಳನ್ನು ಒಬ್ಬನೇ ನೋಡಲಿಕ್ಕಾಗಲ್ಲ. ಸೊ ಆತನಿಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ 4 ಜನರನ್ನು ಒಳಗೊಂಡಂತಹ ಒಂದು ಕಾರ್ಯಕಾರಿ ಮಂಡಳಿಯನ್ನು ರಚಿಸಲಾಗತ್ತೆ. ಓಕೆ, ಎರಡನೇದು, ಈ ಮೂಲಕ ಮದ್ರಾಸ್ ಮತ್ತು ಬಾಂಬೆಯ ಗವರ್ನರ್ಗಳು ಬಂಗಾಳದ ಗವರ್ನರ್ ಜನರಲ್ಗೆ ಅಧೀನರಾದರು. ಇಲ್ಲಿವರೆಗೆ ಅಂದರೆ ಈ ಕಾಯ್ದೆ ಬರೋದಕ್ಕಿಂತ ಮುಂಚೆ ಬಂಗಾಳ ಸಪ್ರೇಟಾಗಿ, ಈ ಬಿಹಾರ ಸಪ್ರೇಟ್, ಮತ್ತು ಈ ಬಂಗಾಳ, ಬಾಂಬೆ, ಮದ್ರಾಸ್ 3 ಇದೆಲ್ಲ ಸಪ್ರೇಟಾಗಿ ತಮ್ಮ ಆಳ್ವಿಕೆಯನ್ನು ನಡೆಸ್ತಾ ಇತ್ತು. ಆದರೆ ಯಾವಾಗ ಈ ಒಂದು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಮಾಡಿ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ ಅವರನ್ನು ನೇಮಕ ಮಾಡಲಾಗತ್ತಲ್ಲ, ಸೊ ಉಳಿದ 2 ಪ್ರಾಂತ್ಯಗಳು ಅಂದರೆ ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯದ ಗವರ್ನರ್ಗಳು ಯಾರ ಅಡಿಗೆ ಬರ್ತಾರೆ ಅಂದರೆ ಬಂಗಾಳದ ಗವರ್ನರ್ ಜನರಲ್ ಆಳ್ವಿಕೆಯ ಅಡಿಗೆ ಬರ್ತಾರೆ. ಓಕೆ, ಸೊ ಈ ಕಾಯ್ದೆಯ ಅಡಿಯಲ್ಲಿ 1774ರಲ್ಲಿ ಕಲ್ಕತ್ತಾದಲ್ಲಿ ಮುಖ್ಯ ನ್ಯಾಯಾಧೀಶರು ಮತ್ತು ಇತರ 3 ನ್ಯಾಯಾಧೀಶರನ್ನು ಒಳಗೊಂಡ ಸುಪ್ರೀಂ ನ್ಯಾಯಾಲಯವನ್ನು ಸ್ಥಾಪಿಸಲಾಗತ್ತೆ. ಇದು ವೆರಿ ಇಂಪಾರ್ಟೆಂಟ್, ಯಾಕಂದರೆ ಈ ಕಾಯ್ದೆಗೆ ಸಂಬಂಧಪಟ್ಟಂತೆ ಇದನ್ನು ಕೇಳ್ತಿರ್ತಾರೆ. 1773ರ ಕಾಯ್ದೆಯ ಅನುಸಾರವಾಗಿ 1774ರಲ್ಲಿ ಕಲ್ಕತ್ತಾದ ಫೋರ್ಟ್ ವಿಲಿಯಂನಲ್ಲಿ ಮೊದಲ ಒಂದು ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡಲಾಗತ್ತೆ. ಓಕೆ, ಸೊ ಈ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶ, ಆತನಿಗೆ ಸಹಾಯ ಮಾಡಲಿಕ್ಕೋಸ್ಕರ 3 ಇತರ ನ್ಯಾಯಾಧೀಶರು ಇರ್ತಾರೆ. ಸೊ ಈ ರೀತಿಯಾಗಿ ಆಯ್ಕೆಯಾದಂತಹ ಮೊದಲ ಮುಖ್ಯ ನ್ಯಾಯಾಧೀಶರು ಯಾರು ಅಂದರೆ ಎಲಿಜಾ ಇಂಪೆ. ಸೊ 1774ನಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುತ್ತೆ. ಸೊ ಇವರು ಫಸ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಯಾರು ಅಂದರೆ ಎಲಿಜಾ ಇಂಪೆ. ಓಕೆ, ಸೊ ಇನ್ನೂ 2 ಪ್ರಮುಖವಾದ ವೈಶಿಷ್ಟ್ಯ ಏನಂತ ಹೇಳಬೇಕಂದ್ರೆ, ಕಂಪನಿಯ ಉದ್ಯೋಗಿಗಳು ಖಾಸಗಿ ವ್ಯವಹಾರವನ್ನು ಮಾಡುವುದನ್ನು ಮತ್ತು ಭಾರತೀಯ ಜನರಿಂದ ಉಡುಗೊರೆಗಳು ಮತ್ತು ಲಂಚಗಳನ್ನು ಸ್ವೀಕರಿಸುವುದನ್ನು ನಿಷೇಧಿಸಲಾಗಿದೆ. ಈ ಕಾಯ್ದೆಯಿಂದ ಏನಾಗುತ್ತೆ, ಈ ಬೇರೆ ಬೇರೆ ಗಿಫ್ಟ್ಸ್ ಆಗಿರ್ಬೋದು, ಲಂಚದ ರೂಪದಲ್ಲಿ ದೊಡ್ಡ ದೊಡ್ಡ ಐಟಮ್ಗಳೆಲ್ಲ ತಗೋತಾ ಇದ್ರಲ್ಲ, ಸೊ ಅದನ್ನೆಲ್ಲ ನಿಷೇಧ ಮಾಡಲಾಗತ್ತೆ. ಇನ್ನೊಂದು, ಈ ಕಾಯ್ದೆಯ ಮೂಲಕ ಕಂಪನಿಯ ನಿಯಂತ್ರಣವನ್ನು ಬ್ರಿಟಿಷ್ ಸರ್ಕಾರವು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂದರೆ ಕಂಪನಿಯ ಆಡಳಿತ ಮಂಡಳಿ ಮೂಲಕ ಅಧಿಕಾರವನ್ನು ನೀಡುತ್ತೆ. ಸೊ ಭಾರತದಲ್ಲಿ ತನ್ನ ಆದಾಯ, ನಾಗರಿಕ ಮತ್ತು ಮಿಲಿಟರಿ ವ್ಯವಹಾರಗಳ ಬಗ್ಗೆ ಬ್ರಿಟಿಷ್ ಸರ್ಕಾರಕ್ಕೆ ಇದು ಅಗತ್ಯ ಆಗಿತ್ತು. ಸೊ ನೋಡಿ, ಕೇವಲ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡ್ರೆ ನಾವು ಮುಂದೆ ಹೋಗ್ಲಿಕ್ಕಾಗಲ್ಲ ಅಂತ ಗೊತ್ತು ಮಾಡಿಕೊಂಡು
ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಒಂದು ಕಂಪನಿ ಅನ್ನು ನಿಯಂತ್ರಣ ಮಾಡಲಿಕ್ಕೋಸ್ಕರ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಒಂದು ಮಂಡಳಿಯನ್ನು ರಚನೆ ಮಾಡಿ ಅವರಿಗೆ ಪ್ರಮುಖವಾಗಿ ಆದಾಯ, ನಾಗರಿಕ ಮತ್ತು ಮಿಲಿಟರಿ ವ್ಯವಹಾರಗಳ ಕುರಿತಾಗಿ ಎಲ್ಲ ರೀತಿ ಚರ್ಚೆಯನ್ನು ಮಾಡಲಿಕ್ಕೋಸ್ಕರ ಈ ಒಂದು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಥವಾ ಕಂಪನಿಯ ಆಡಳಿತ ಮಂಡಳಿಯನ್ನು ರಚನೆ ಮಾಡಲಾಗತ್ತೆ. ಸೊ ಇದು ನಮ್ಮ 1773ರ ಕಾಯ್ದೆಯ ಪ್ರಮುಖವಾದ ಅಂಶಗಳು. ಓಕೆ, ಸೊ ಈಗ ನೆಕ್ಸ್ಟ್ ಸೆಕೆಂಡ್ ಪ್ರಮುಖವಾದಂಥ ಕಾಯ್ದೆ 1784ರ ಪಿಟ್ಸ್ ಇಂಡಿಯಾ ಆ್ಯಕ್ಟ್. ಫಸ್ಟಿಗೆ ನಾನು ಅಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಕೇಳಿರೋದ್ರಿಂದ ಪಿಟ್ಸ್ ಅಂತ ಯಾಕೆ ಇಟ್ಟರು ಅಂತ ಕೇಳ್ತಾರೆ. ಸೊ ಪಿಟ್ಸ್ ಅಂತ ಇಡಲಿಕ್ಕೆ ಪ್ರಮುಖವಾದ ಕಾರಣ, ಈ 1784ರ ಕಾಯ್ದೆಯನ್ನು ಜಾರಿಗೆ ತರುವಂತಹ ಸಂದರ್ಭದಲ್ಲಿ ಬ್ರಿಟನ್ನ ಕಿರಿಯ ಪ್ರಧಾನಿ ವಿಲಿಯಂ ಪಿಟ್ ಅವರು ಯಾರಿದ್ರು, ಬ್ರಿಟನ್ನ ಪ್ರಧಾನಿ ವಿಲಿಯಂ ಪಿಟ್ ಇದ್ದರು. ಸೊ ಆ ಟೈಮಲ್ಲಿ ಯಾರು ಅತ್ಯುನ್ನತ ಹುದ್ದೆಯಲ್ಲಿ ಇರ್ತಾರಲ್ಲ ಅವರ ಹೆಸರನ್ನು ಕಾಯ್ದೆಗಳಿಗೆ ಇಡ್ತಾಯಿದ್ರು. ಸೊ ಅದೇ ರೀತಿಯಾಗಿ ಬ್ರಿಟನ್ನ ಕಿರಿಯ ಪ್ರಧಾನಿ ವಿಲಿಯಂ ಪಿಟ್ಸ್ ಅವರ ಹೆಸರನ್ನು ಈ ಕಾಯ್ದೆಗೆ ಇಡಲಾಗತ್ತೆ. ಸೊ ಈ ಕಾಯ್ದೆಯನ್ನು 1784ರ ಈಸ್ಟ್ ಇಂಡಿಯಾ ಕಂಪನಿ ಆ್ಯಕ್ಟ್ ಅಂತ ಕೂಡ ಕರೆಯಲಾಗತ್ತೆ. ಯಾಕೆ ಈಸ್ಟ್ ಇಂಡಿಯಾ ಕಂಪನಿ ಆ್ಯಕ್ಟ್ ಅಂತ ಕರಿತೀವಿ ಅಂದರೆ, ಈ ಕಾಯ್ದೆ ಮುಖ್ಯವಾಗಿ ಬ್ರಿಟಿಷ್ ಸರ್ಕಾರ ಮತ್ತು ಕಂಪನಿಗಳನ್ನು ಶಕ್ತಿಹೀನತೆಯಿಂದ ಮುಕ್ತಗೊಳಿಸುವುದರ ಮೇಲೆ ಕೇಂದ್ರೀಕೃತ ಆಗಿತ್ತು. ಸೊ ಈಗ ಕಂಪ್ನಿ ಆಯಿತು, ಎಲ್ಲವನ್ನ ನಾವು ಪಡ್ಕೋತಾ ಇದ್ದೀವಿ, ಆದರೆ ಸ್ಟ್ರಾಂಗ್ ಹೆಂಗಾಗೋದು, ಸ್ಟ್ರಾಂಗ್ ಆಗಬೇಕು ಅಂದರೆ ಮತ್ತೆ ಹೊಸ ಆ್ಯಕ್ಟನ್ನು ಮಾಡಿ ಇನ್ನೂ ಜಾಸ್ತಿ ಪ್ರಾಬಲ್ಯವನ್ನು ಸಾಧಿಸಬೇಕು ಅಂತ ಸೊ 1784ನಲ್ಲಿ ಪಿಟ್ಸ್ ಇಂಡಿಯಾ ಆ್ಯಕ್ಟನ್ನು ಜಾರಿಗೆ ತರಲಾಗತ್ತೆ. ಓಕೆ, ಸೊ ಹಾಗಾದರೆ ಈ ಪಿಟ್ಸ್ ಇಂಡಿಯಾ ಆ್ಯಕ್ಟನ್ನು ಜಾರಿಗೆ ತರಲಿಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಏನಂದರೆ 1773ರಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಜಾರಿಗೆ ತರ್ತಾರೆ. ಆದರೆ ಅದರಲ್ಲಿ ಇರುವಂತಹ ನ್ಯೂನತೆಗಳನ್ನು ಸುಧಾರಣೆ ಮಾಡಲಿಕ್ಕೋಸ್ಕರ ನೆಕ್ಸ್ಟ್ ಆ್ಯಕ್ಟನ್ನು ಇಂಟ್ರಡ್ಯೂಸ್ ಮಾಡ್ತಾರೆ. ಸೊ ಇದಕ್ಕಿಂತ ಮುಂಚೆ 1781ರಲ್ಲಿ ತಿದ್ದುಪಡಿ ಮಾಡಿದ ಕಾಯ್ದೆಯನ್ನು ಜಾರಿಗೆ ತರಲಾಗತ್ತೆ. ಸೊ ಈ ಒಂದು ಜಾರಿಗೆ ತಂದಂತಹ ಕಾಯ್ದೆಯನ್ನು ಸೆಟಲ್ಮೆಂಟ್ ಆ್ಯಕ್ಟ್ ಅಂತ ಕೂಡ ಹೇಳಲಾಗತ್ತೆ. ಸೊ ಇದಾದ ನಂತರ ಈ ಎಲ್ಲ ನ್ಯೂನತೆಗಳನ್ನು ಸರಿ ಮಾಡಲಿಕ್ಕೋಸ್ಕರ ಪಿಟ್ಸ್ ಇಂಡಿಯಾ ಆ್ಯಕ್ಟ್ 1784 ಅದನ್ನು ಜಾರಿಗೆ ತರಲಾಗತ್ತೆ. ಸೊ ಈಗಾಗಲೇ ಹೇಳಿರುವ ಹಾಗೆ ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಒಂದು ನ್ಯೂನತೆಗಳಾಗಿರ್ಬೋದು ಅಥವಾ ಅದರಲ್ಲಿ ಉದ್ದೇಶಿಸಿದಂತಹ ಕಾರ್ಯಗಳನ್ನು ಸಮರ್ಥವಾಗಿ ಅನುಷ್ಠಾನಕ್ಕೆ ತರಲಿಕ್ಕೋಸ್ಕರ ಈ ಒಂದು ಏನು ಆ್ಯಕ್ಟನ್ನು ಜಾರಿಗೊಳಿಸಲಾಯಿತು ಅಂತ ಹೇಳ್ಬೋದು. ಇನ್ನೊಂದೇನೆಂದರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, 1781ರಲ್ಲಿ 2 ಪ್ರಮುಖವಾದಂತಹ ಸಮಿತಿಗಳು ಇರುತ್ತೆ. ಆ 2 ಪ್ರಮುಖವಾದ ಸಮಿತಿಗಳು ಅಂದರೆ ಒಂದು ಆಯ್ದ ಸಮಿತಿ, ಇನ್ನೊಂದು ರಹಸ್ಯ ಸಮಿತಿ, ಸೆಲೆಕ್ಟೆಡ್ ಕಮಿಟಿ ಮತ್ತು ಸೀಕ್ರೆಟ್ ಕಮಿಟಿ ಅಂತ. ಹಾಗಾದರೆ ಆಯ್ಕೆ ಸಮಿತಿ ಅಥವಾ ಆಯ್ದ ಸಮಿತಿ ಏನು ಮಾಡ್ತಾ ಇತ್ತು, ಬಂಗಾಳದಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಕೌನ್ಸಿಲ್ನ ನಡುವಿನ ಸಂಬಂಧಗಳ ಬಗ್ಗೆ ಇದು ತನಿಖೆಯನ್ನು ಮಾಡ್ತಾ ಇತ್ತು. ಅದೇ ರೀತಿಯಾಗಿ ಈ ಸೀಕ್ರೆಟ್ ಕಮಿಟಿ ಇದೆಯಲ್ಲ, ಅದೇನು ಮಾಡ್ತಾ ಇತ್ತು ಅಂದರೆ ಮರಾಠರನ್ನು ಎದುರಿಸಲು ಯೋಜನೆಗಳನ್ನು ರೂಪಿಸುತ್ತೆ. ಇದಷ್ಟೇ ಅಲ್ಲ, ಈ ಇದು ಸೀಕ್ರೆಟ್ ಕಮಿಟಿಯ ಅನುಗುಣವಾಗಿ ಅದರ ಸಲಹೆಯ ಅನುಸಾರವಾಗಿ ಆಂಗ್ಲೋ ಮರಾಠ ಯುದ್ಧಗಳಿಗೂ ಕೂಡ ಕಾರಣ ಆಗತ್ತೆ. ಓಕೆ, ಸೊ ಸೆಟಲ್ಮೆಂಟ್ ಆ್ಯಕ್ಟ್ ಕೂಡ ಆಗತ್ತೆ ಅಂತ ಹೇಳ್ಬೋದು. ಅದಾದ ನಂತರ 1784ನಲ್ಲಿ ಪಿಟ್ಸ್ ಇಂಡಿಯಾ ಆ್ಯಕ್ಟನ್ನು ಇಂಟ್ರಡ್ಯೂಸ್ ಮಾಡಲಾಗತ್ತೆ. ಓಕೆ, ಸೊ ಹಾಗಾದರೆ ಈ 1784ರ ಕಾಯ್ದೆಯ ವೈಶಿಷ್ಟ್ಯಗಳನ್ನು ನಾವು ನೋಡ್ತಾ ಹೋದರೆ ಇಲ್ಲಿ ಪ್ರಮುಖವಾಗಿ ಆಡಳಿತವನ್ನು 2 ರೀತಿಯಾಗಿ ಡಿವೈಡ್ ಮಾಡಲಾಗತ್ತೆ. ಸೊ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳನ್ನು 2 ರೀತಿಯಾಗಿ ಡಿವೈಡ್ ಮಾಡಲಾಗತ್ತೆ. ಒಂದು ಕಮರ್ಷಿಯಲ್ ಅಫೇರ್ಸ್ ಮತ್ತು ಇನ್ನೊಂದು ಪೊಲಿಟಿಕಲ್ ಫಂಕ್ಷನ್ ಅಂತ. ಸೊ ವಾಣಿಜ್ಯ ಕಾರ್ಯಗಳು ಮತ್ತು ರಾಜಕೀಯ ಕಾರ್ಯಗಳು ಅಂತ. ವಾಣಿಜ್ಯ ಕಾರ್ಯಗಳಲ್ಲಿ ಪ್ರಮುಖವಾಗಿ ನಿರ್ವಹಣೆ ಮಾಡುವಂತಹ ಅಧಿಕಾರ ಯಾರಿಗೆ ಇತ್ತು, ಕೋರ್ಟ್ ಆಫ್ ಡೈರೆಕ್ಟರ್ಸ್ಗಳಿಗೆ ವಾಣಿಜ್ಯ ವ್ಯವಹಾರಗಳನ್ನು ನೋಡುವಂತಹ ಅಧಿಕಾರ, ಮತ್ತು ಬೋರ್ಡ್ ಆಫ್ ಕಂಟ್ರೋಲ್ ಅಂದರೆ ಈ ಕಾಯ್ದೆಯ ಅನ್ವಯ ನೇಮಕಗೊಂಡಂತಹ ಹೊಸ ಬೋರ್ಡ್ ಆಫ್ ಕಂಟ್ರೋಲ್ಗೆ ರಾಜಕೀಯ ವ್ಯವಹಾರಗಳನ್ನು ನೋಡಿಕೊಳ್ಳುವ ಅಧಿಕಾರವನ್ನು ನೀಡಲಾಯಿತು. ಸೊ ಅದನ್ನು ಇಲ್ಲಿ ನೋಡ್ಬೋದು ನಾವು. ಸೊ 2 ರೀತಿಯಾಗಿ ಕಾರ್ಯಗಳನ್ನು ಪ್ರತ್ಯೇಕಿಸಲಾಗತ್ತೆ. ಸೊ ಈ ನಿರ್ದೇಶಕರ ಮಂಡಳಿ ಅಥವಾ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಕಂಪನಿಯ ವ್ಯವಹಾರಗಳನ್ನು ನೋಡ್ಕೊಳ್ಳುತ್ತೆ, ರಾಜಕೀಯ ವ್ಯವಹಾರಗಳನ್ನು ಹೊಸದಾಗಿ ನಿರ್ಮಿಸಲಾದಂತಹ ಬೋರ್ಡ್ ಆಫ್ ಕಂಟ್ರೋಲ್ ನೋಡುತ್ತೆ. ಸೊ ಹೀಗಾಗಿ ಇಲ್ಲಿಂದ ಏನಾಗುತ್ತೆ, ರಾಜಪ್ರಭುತ್ವ ವ್ಯವಸ್ಥೆ ಪ್ರಾರಂಭ ಆಗತ್ತೆ. ಓಕೆ, 1 ನಿಮಿಷ.
ಓಕೆ ಸರಿ. ಹಾಂ, ಸೊ ನೆಕ್ಸ್ಟ್ ಇದೆಲ್ಲ ಈ 2 ಕಾರಣಗಳಿಂದಾಗಿ ಈ ಒಂದು ಕಾಯ್ದೆ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಇನ್ನೂ 2 ಪ್ರಮುಖವಾದಂಥ ಕಾರಣ ಹೇಳಬೇಕಂದ್ರೆ, ಭಾರತದಲ್ಲಿ ಕಂಪನಿಯ ಅಡಿಯಲ್ಲಿನ ಪ್ರದೇಶವನ್ನು ಮೊದಲ ಬಾರಿಗೆ ಬ್ರಿಟಿಷ್ ಆಳ್ವಿಕೆಯ ಪ್ರದೇಶ ಅಂತ ಘೋಷಣೆ ಮಾಡಲಾಯಿತು. 1784 ಕಾಯ್ದೆಯ ನಂತರ ಏನಂದರೆ, ವೆರಿ ಇಂಪಾರ್ಟೆಂಟ್, ಭಾರತದಲ್ಲಿ ಕಂಪನಿಯ ಅಡಿಯಲ್ಲಿನ ಪ್ರದೇಶವನ್ನು ಏನಂತ ಘೋಷಣೆ ಮಾಡಲಾಯಿತು? ಬ್ರಿಟಿಷ್ ಆಳ್ವಿಕೆಯ ಪ್ರದೇಶ ಅಂತ ಘೋಷಣೆ ಮಾಡಲಾಯಿತು. 2 ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಭಾರತದಲ್ಲಿ ಕಂಪನಿಯ ಕಾರ್ಯಾಚರಣೆಗಳು ಮತ್ತು ಅದರ ಆಡಳಿತದ ಮೇಲೆ ಬ್ರಿಟಿಷ್ ಸರ್ಕಾರಕ್ಕೆ ಸಂಪೂರ್ಣ ನಿಯಂತ್ರಣವನ್ನು ನೀಡಲಾಯಿತು. ಈ 2 ಕಾರಣಗಳಿಂದಾಗಿ 1784ರ ಕಾಯ್ದೆ, ಪಿಟ್ಸ್ ಇಂಡಿಯಾ ಆ್ಯಕ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಇದನ್ನು ಈಗಾಗಲೇ ಬಹಳಷ್ಟು ಎಕ್ಸಾಮ್ಸ್ಗಳಲ್ಲಿ ಕೂಡ ಕೇಳಿದ್ದಾರೆ. ಓಕೆ, ಸೊ ಇವಾಗ ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಬರ್ತಾ ಇದ್ದೀನಿ. ಇವತ್ತು 2 ಆ್ಯಕ್ಟ್ಗಳನ್ನು ಮತ್ತು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ನಲ್ಲಿ ಸ್ವಲ್ಪ ಹಿನ್ನೆಲೆಯನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ದಯವಿಟ್ಟು ಕ್ಲಾಸ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಇಲ್ಲಿ ನೀವು QR ಕೋಡನ್ನು ಕೊಟ್ಟಿದ್ದೀನಿ. ಇದು ನನ್ನ ಟೆಲಿಗ್ರಾಮ್ ಚಾನಲ್ QR ಕೋಡ್, ಇದು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ QR ಕೋಡ್. ಸೊ ಎರಡರಲ್ಲಿಯೂ ಕೂಡ ಏನು ಎಕ್ಸಾಮ್ ಪರ್ಪಸ್ ಆಗಿ ಬೇರೆ ಬೇರೆ ಪ್ರಮುಖವಾದಂಥ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ. ಸೊ ನೀವು QR ಕೋಡನ್ನು ಬಳಸ್ಕೊಂಡು ಜಾಯ್ನ್ ಆಗ್ಬೋದು. ಮತ್ತು ಬೇರೆ ಬೇರೆ ವಿಷಯಗಳನ್ನು, ಯಾವ ವಿಷಯ ಕುರಿತಾಗಿ ನಿಮಗೆ ಮಾಹಿತಿ ಬೇಕು ಅಂದರೆ ಅದನ್ನು ಕೂಡ ನೀವು ತಿಳಿಸ್ಬೋದು. ಇದಷ್ಟೇ ಅಲ್ಲ, ನಾನು ಸ್ವಲ್ಪ ದಿನದಲ್ಲಿ NCERT ಕನ್ನಡದಲ್ಲಿ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಿ, 6ರಿಂದ 12ನೇ ತರಗತಿವರೆಗೆ. ಸೊ ಒಂದೊಂದೇ ಅಧ್ಯಾಯವನ್ನು ತೆಗೆದುಕೊಂಡು ಡೀಟೇಲ್ ಆಗಿ ಹೇಳಲ್ಲ, ಅಂದರೆ ಓದ್ಕೊಂಡು ಹೋಗಲ್ಲ. ಅದರಲ್ಲಿ ಬರುವಂತಹ ಮೇಜರ್ ಪಾಯಿಂಟ್ಸ್ಗಳನ್ನು ಮಾತ್ರ ನಿಮ್ಮ ಎಕ್ಸಾಮ್ ಪರ್ಪಸ್ನಿಂದ ಹೇಳ್ತಾ, ಎಕ್ಸಾಂಪಲ್ಗಳನ್ನು ತೋರಿಸ್ತಾ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಕ್ಲಾಸ್ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.